ಇವತ್ತು ನಾವು ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ವಿಷನ್ ಅಂಡ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂದ್ರೆ NLP ಅಂತ ನೋಡೋಣ. ಸೊ ಏನಿದೆ ಅಲ್ಲ ನೋಡೋಣ ಬನ್ನಿ. ಫಸ್ಟ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಸೊ ಯಾವುದೇ ಮಷೀನ್ ಅನ್ನ ನಾವು ಟ್ರೈನ್ ಮಾಡಿದ್ರೆ ಯಾವ ತರ ಟ್ರೈನ್ ಮಾಡಬೇಕು, ಅದು ಸಮರ್ಥಕವಾಗಿ ಕಲ್ತ್ಕೋಬೇಕು. ಏನನ್ನ ಕಲ್ತ್ಕೋಬೇಕಂದ್ರೆ ಎಲ್ಲಾ ತರದ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಹ್ಯೂಮನ್ ಇಂಟೆಲಿಜೆನ್ಸ್ ಮಿಮಿಕ್ ಮಾಡೋದನ್ನ ಅದು ಕಲ್ತ್ರೆ ಅದನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದರ ಅರ್ಥ ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೇನ್ ಮಾಡುತ್ತೆ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋ ಕೆಪಬಿಲಿಟಿ ಇರುತ್ತೆ ಅಥವಾ ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನ ಮಿಮಿಕ್ ಮಾಡೋ ಕೆಪಬಿಲಿಟಿ ಬರುತ್ತೆ. ಈ AI ಮಾಡಿದ್ರೆ ಅದು ಯೂಶುವಲಿ ಏನ್ ಮಾಡುತ್ತೆ, ನಾನು ಆಗ್ಲೇ ಹೇಳಿದಾಗೆ ಹ್ಯೂಮನ್ ಲೈಕ್ ಕಾಗ್ನಿಟಿವ್ ಅಬಿಲಿಟೀಸ್ ಅನ್ನ ಹೆಚ್ಚಿಗೆಯಾಗಿ ಅದು ಪುನರಾವರ್ತಿಸಲು ಪ್ರಯತ್ನ ಮಾಡುತ್ತೆ, ಅಂದ್ರೆ ರೆಪ್ಲಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಯಾವ ತರ ನಾವು ರೀಸನಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಯಾವುದೇ ತರ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದು AI ಮೂಲಕ ನಾವು ಅದನ್ನ ಪಡೆದುಕೊಳ್ಬಹುದು. ಓಕೆ, ಯಾವ್ಯಾವ ತರ AI ಇದೆ ಇದರಲ್ಲಿ ನೋಡ್ತೀರಾ, ಒಂದು ಬೇಸ್ಡ್ ಆನ್ ಕ್ಯಾಪಬಿಲಿಟೀಸ್ ಮತ್ತು ಬೇಸ್ಡ್ ಆನ್ ಫಂಕ್ಷನಾಲಿಟೀಸ್ ನಮಗೆ AI ವಿಧಗಳಿದೆ. ಸೊ ಇದರಲ್ಲಿ ನ್ಯಾರೋ AI, ಸೂಪರ್ AI ಅಂಡ್ ಜನರಲ್ AI ಅಂತ ಇರುತ್ತೆ. ಇದರಲ್ಲಿ ಸಾಕಷ್ಟು ಇದೆ: ರಿಯಾಕ್ಟಿವ್ ಮಷಿನ್, ಲಿಮಿಟೆಡ್ ಮೆಮರಿ, ಥಿಯರಿ ಆಫ್ ಮೈಂಡ್, ಸೆಲ್ಫ್ ಅವೇರ್ನೆಸ್. ಸೊ ಇದರಲ್ಲಿ ಕೆಲವೊಂದಿಷ್ಟು ನಾವು ನೋಡೋಣ ಯಾವುದು ಪ್ರಾಮುಖ್ಯತೆಯಾಗಿ ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ರಲ್ಲ ನ್ಯಾರೋ AI. ಈ ನ್ಯಾರೋ AI ಅಂದ್ರೆ ಏನು, ನಾವು ನಿರ್ದಿಷ್ಟ ಕಾರ್ಯಗಳನ್ನ ಮಾಡ್ಲಿಕ್ಕೆ ಯೂಸ್ ಮಾಡೋದನ್ನ ನಾವು ನ್ಯಾರೋ AI ಅಂತ ಹೇಳ್ತೀವಿ. ಇದರಲ್ಲಿ ಏನಿರುತ್ತೆ, ನಮಗೆ ಇಂಟೆಲಿಜೆನ್ಸ್ ಇರೋದಿಲ್ಲ. ಇಂಟೆಲಿಜೆನ್ಸ್ ಅಂತ ಹೇಳ್ತಿರಲ್ಲ ಅದು ಇರೋದಿಲ್ಲ. ಯಾವುದು ಹ್ಯೂಮನ್ ತರ ಇಂಟೆಲಿಜೆನ್ಸ್ ಇರೋದಿಲ್ಲ, ಹ್ಯೂಮನ್ ಲೈಕ್ ಇಂಟೆಲಿಜೆನ್ಸ್ ಇದರಲ್ಲಿ ನಮಗೆ ಸಿಗೋದಿಲ್ಲ. ಬಟ್ ನೀವು ಜನರಲ್ AI ಅಂತ ನೋಡಿದಾಗ ಅದರಲ್ಲಿ ಹ್ಯೂಮನ್ ಲೈಕ್ ಇಂಟೆಲಿಜೆನ್ಸ್ ಬರುತ್ತೆ. ಅಂದ್ರೆ ಈ ಜನರಲ್ AI ಬಳಸಿದಾಗ ನಮಗೇನಾಗುತ್ತೆ, ಅದು ನಮಗೆ ರೆಸ್ಪಾನ್ಸ್ ಕೊಡುತ್ತೆ ಬೇಸ್ಡ್ ಆನ್ ಹ್ಯೂಮನ್ ಇಂಟೆಲಿಜೆನ್ಸ್. ಇವನ್ನೆಲ್ಲ ಹೆಂಗ್ ಅಕ್ವೈರ್ ಮಾಡಬಹುದು, ಬೇಸ್ಡ್ ಆನ್ ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್. ಏನಿದು ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್? ಇದರಲ್ಲಿ ನಮಗೆ ಡೇಟಾಗಳಿಂದ ನಾವು ಮಷಿನ್ ಅನ್ನ ಟ್ರೈನ್ ಮಾಡ್ತೀವಿ. ಆ ಟ್ರೈನ್ ಮಾಡುವಾಗ ನಮಗೆ ಡೀಪ್ ಲರ್ನಿಂಗ್ ಅಂತ ಬರುತ್ತೆ. ಈ ಡೀಪ್ ಲರ್ನಿಂಗ್ ಮೂಲಕ ನಾವು ಮಷಿನ್ ನ ಟ್ರೈನ್ ಮಾಡಬಹುದು. ಅದರಲ್ಲಿ ನಮಗೆ ನ್ಯೂರಲ್ ನೆಟ್ವರ್ಕ್ಸ್ ಅನ್ನ ಬಳಸಿ ನಾವು ಮಷಿನ್ ನ ಟ್ರೈನ್ ಮಾಡಬಹುದು. ಈ ನ್ಯೂರಲ್ ನೆಟ್ವರ್ಕ್ ಅಂದ್ರೆ ಅದರಲ್ಲಿ ನಾನಾ ಲೇಯರ್ಸ್ ಇರುತ್ತೆ. ಲೇಯರ್ಸ್ ಅಂದ್ರೆ ಡಿಫ್ರೆಂಟ್ ಏನೋ ಅದರಲ್ಲಿ ಉಪವಿಭಾಗ ಇರುತ್ತೆ. ಉಪವಿಭಾಗ ಅಂದ್ರೆ ಇದರಲ್ಲಿ ಮಷಿನ್ ಲರ್ನಿಂಗ್ ಅಲ್ಲಿ ಇದು ಡೀಪ್ ಲರ್ನಿಂಗ್ ಒಂದು ಉಪವಿಭಾಗ. ಸೊ ಈ ಮೂಲಕ ನಾವು ನ್ಯೂರಲ್ ನೆಟ್ವರ್ಕ್ ಯೂಸ್ ಮಾಡಿ ನಾವೇನ್ ಮಾಡಬೇಕು, ಮಷಿನ್ ಲರ್ನಿಂಗ್ ಅಲ್ಗಾರಿದಮ್ ಬಿಲ್ಡ್ ಮಾಡಿದ್ರೆ ಅದು AI ಅನ್ಸ್ಕೊಳ್ಳುತ್ತೆ. ನೀವು ನೆಕ್ಸ್ಟ್ ನೋಡಿದ್ರೆ ಕಂಪ್ಯೂಟರ್ ವಿಷನ್ ಅಂತ ಬರುತ್ತೆ. ಈ ಕಂಪ್ಯೂಟರ್ ವಿಷನ್ ಅಂದ್ರೆ ಏನು? ಕಂಪ್ಯೂಟರ್ ವಿಷನ್ ಅಲ್ಲಿ ನಮಗೆ ಕಣ್ಣಿಗೆ ಕಾಣೋ ಚಿತ್ರಗಳು, ನಮಗೆ ಕಣ್ಣಿಗೆ ಕಾಣಿಸೋ ಎಲ್ಲಾ ವಿಜುವಲ್ ಇನ್ಫಾರ್ಮೇಶನ್ ನಾವು ಅದನ್ನ ಸಮರ್ಥವಾಗಿ ಅರ್ಥೈಸ್ಕೊಂಡ್ರೆ ಅದು ನಮಗೆ ಕಂಪ್ಯೂಟರ್ ವಿಷನ್ ಅಂತ ಹೇಳಿಸ್ಕೊಳ್ಳುತ್ತೆ. ಈ ಕಂಪ್ಯೂಟರ್ ವಿಷನ್ ಅಲ್ಲಿ ನಾವೇನ್ ಮಾಡ್ಬೋದು, ಕಣ್ಣಿಗೆ ಕಾಣಿಸೋದಂದ್ರೆ ಇಮೇಜ್ ರಿಕಗ್ನಿಷನ್ ಆಗ್ಬೋದು, ಆಬ್ಜೆಕ್ಟ್ ಡಿಟೆಕ್ಷನ್ ಆಗ್ಬೋದು. ಇವೆಲ್ಲವನ್ನು ಮಾಡಿದ್ರೆ ನಾವು ಅದನ್ನ ಕಂಪ್ಯೂಟರ್ ವಿಷನ್ ಅಂತ ಹೇಳ್ತೀವಿ. ಈ ಕಂಪ್ಯೂಟರ್ ವಿಷನ್ ಅಲ್ಲಿ ಮೇನ್ಲಿ ನಾವೇನ್ ಮಾಡ್ತೀವಿ, ಸೊ ನೀವು ಎಕ್ಸಾಂಪಲ್ಸ್ ಆಗಿ ನೋಡಿದ್ರೆ ನಾವು ಆಟೋನಮಸ್ ವೆಹಿಕಲ್ಸ್ ಇದೆಯಲ್ಲ, ಅಂದ್ರೆ ಸ್ವಾಯತ್ತ ವಾಹನ, ಅವನ್ನ ನೋಡ್ಬೋದು. ಮತ್ತೆ ಮೆಡಿಕಲ್ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನೋಡ್ಬೋದು. ಈ ಮೆಡಿಕಲ್ ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಇತ್ತೀಚೆಗೆ ಕ್ಯಾನ್ಸರ್ ಡಿಟೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಈ ಕ್ಯಾನ್ಸರ್ ಡಿಟೆಕ್ಷನ್ ನಾವು ಹೇಗೆ ಮಾಡ್ತೀವಿ, ಸೊ ಯೂಸಿಂಗ್ ಸಮ್ ಅಲ್ಗಾರಿದಮ್ಸ್. ಅದರಲ್ಲಿ ಏನ್ ಮಾಡ್ಬೋದು, ನಾವು ಇಮೇಜ್ ಪ್ರೊಸೆಸಿಂಗ್ ಮಾಡ್ಬೋದು. ಸೊ ಇಮೇಜ್ ಅನ್ನ ಪ್ರೊಸೆಸ್ ಮಾಡಿ ನಾವು ಸ್ಕಿನ್ ಕ್ಯಾನ್ಸರ್ ಅನ್ನ ನೋಡ್ತಾ ಇದ್ದೇವೆ ಇತ್ತೀಚೆಗೆ. ಸೊ ಅದು ಒಂದು ಎಕ್ಸಾಂಪಲ್. ಈ ಕಂಪ್ಯೂಟರ್ ವಿಷನ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಏನಿದೆ ಎಕ್ಸಾಂಪಲ್? ಇದು ನೋಡಿ, ಸ್ವಾಯತ್ತ ವೆಹಿಕಲ್ ಅಂತ ಅನ್ಕೊಳ್ಳಿ, ಅಂದ್ರೆ ಆಟೋನಮಸ್ ವೆಹಿಕಲ್. ಸೊ ಇದು ಹೋಗ್ತಾ ಇದೆ, ಈ ಡ್ರೈವರ್ಲೆಸ್ ವೆಹಿಕಲ್ ಅಂತ ಅನ್ಕೊಳ್ಳಿ. ಸೊ ಈಗ ಹೋಗುವಾಗ ಇಲ್ಲಿ ಆಬ್ಜೆಕ್ಟ್ಸ್ ಇದೆ. ಈ ಆಬ್ಜೆಕ್ಟ್ಸ್ ಅನ್ನ ಅದು ಡಿಟೆಕ್ಟ್ ಮಾಡಬೇಕು. ಏನಂತ ಡಿಟೆಕ್ಟ್ ಮಾಡಬೇಕು, ಇಲ್ಲಿ ಒಂದಿಷ್ಟು ಆಬ್ಜೆಕ್ಟ್ಸ್ ಇದೆ. ಈ ಆಬ್ಜೆಕ್ಟ್ಸ್ ಈ ಕಡೆ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಇದನ್ನ ಅವರು ಕರೆಕ್ಟ್ ಆಗಿ ಬರ್ತಾ ಇದಾರೆ, ಕರೆಕ್ಟ್ ಪಾತ್ ಅಲ್ಲಿ ಬರ್ತಾ ಇದಾರೆ ಅಂತ ನೋಡ್ತಾ ಇದೆ. ಇಲ್ಲಿ ನೋಡ್ತಾ ಇದಾರಲ್ಲ, ಇವರು ಇಲ್ಲಿ ಪಾಸ್ ಮಾಡ್ತಾ ಇದ್ದಾರೆ, ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಸೊ ಅದು ಕ್ರಾಸ್ ಬ್ರಿಡ್ಜ್ ಮೇಲೆ ಕ್ರಾಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕ್ರಾಸ್ ಮಾಡ್ತಾ ಇದಾರೆ ಅಂದ್ರೆ ಈ ವೆಹಿಕಲ್ ಸ್ಟಾಪ್ ಆಗ್ಬೇಕು. ಆತರ ಆ ಡಿಸಿಷನ್ ಮೇಕಿಂಗ್ ಇರುತ್ತಲ್ಲ, ಅದನ್ನ ಬೇಸ್ಡ್ ಆನ್ ಕಣ್ಣಿಗೆ ಕಾಣಿಸುವಂತ ಆಬ್ಜೆಕ್ಟ್ ಗಳನ್ನ ನೋಡಿ ಅದೇನ್ ಡಿಟೆಕ್ಟ್ ಮಾಡುತ್ತಲ್ಲ, ಅದನ್ನ ನಾವು ಕಂಪ್ಯೂಟರ್ ವಿಷನ್ ಅಂತ ಹೇಳ್ಕೊಳ್ತೀವಿ. ಇದ್ರಲ್ಲಿ ಏನ್ ಮಾಡುತ್ತೆ, ಯಾರ್ ಮನುಷ್ಯರು, ಯಾವ ಸೈಕಲ್ ಏನು ಅಂತ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡುತ್ತೆ.
ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಬೇಕು, ನ್ಯೂರಲ್ ನೆಟ್ವರ್ಕ್ ಅನ್ನ ಬಳಸಿ ಇದನ್ನೆಲ್ಲ ನಾವು ಮಾಡ್ಬೋದು. ಸೊ ಯೂಶುವಲಿ ನಾವು ನ್ಯೂರಲ್ ನೆಟ್ವರ್ಕ್ ಅನ್ನೇ ಬಳಸ್ತೀವಿ. ನಾವು ಯೂಶುವಲಿ ನ್ಯೂರಲ್ ನೆಟ್ವರ್ಕ್ ಬಳಸಿ ನಾವು ಇಮೇಜ್ ಕ್ಲಾಸಿಫಿಕೇಶನ್ ಮಾಡ್ಬೋದು, ಇಮೇಜ್ ಸೆಗ್ಮೆಂಟೇಶನ್ ಮಾಡ್ಬೋದು. ಈ ತರ ಸಾಕಷ್ಟು ಕಾರ್ಯಗಳನ್ನ ನಾವು ಕಂಪ್ಯೂಟರ್ ವಿಷನ್ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮುಂದೆ ಬರೋದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಅಂದ್ರೆ ನಾವು NLP ಅಂತ ಹೇಳ್ತೀವಲ್ಲ, ಆ NLP ಅನ್ನೋದು ಒಂದು AI ಇದು ಒಂದು ಸಬ್ ಡಿವಿಷನ್, ಸಬ್ ಭಾಗ. ಓಕೆ, ಸೊ ಅದ್ರಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ತಾ ಇದ್ರಲ್ಲ ಎಕ್ಸಾಂಪಲ್ ಅಲ್ಲಿ, ಸೊ ಹ್ಯೂಮನ್ ಏನೋ ಒಂದು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಈ ಕಮ್ಯುನಿಕೇಟ್ ಆಗ್ತಾ ಇರೋದು ಅವರು ಹ್ಯೂಮನ್ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಈ ಹ್ಯೂಮನ್ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡೋದನ್ನ ನಾವು NLP ಮೂಲಕ ಅದನ್ನ ಕನ್ವರ್ಟ್ ಮಾಡಿ ಇದನ್ನ ಒಂದು AI ಗೆ ಕೊಡ್ತೀವಿ. ಈ AI ಏನ್ ಮಾಡುತ್ತೆ, ಅದನ್ನ ಗ್ರಹಿಸಿ ಅದ್ರ ತಕ್ಕ ಹಾಗೆ ರೆಸ್ಪಾಂಡ್ ಮಾಡುತ್ತೆ. ಡೈರೆಕ್ಟ್ ಹ್ಯೂಮನ್ ಗೆ ರೆಸ್ಪಾಂಡ್ ಮಾಡುತ್ತಾ? ಇಲ್ಲ. ಯಾಕಂದ್ರೆ ಹ್ಯೂಮನ್ ಡೈರೆಕ್ಟ್ ಆಗಿ ಮಷಿನ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ NLP ಬಳಸಿ ಇದು ಹ್ಯೂಮನ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಅಲ್ಲಿ ನಮಗೆ ಭಾಷಾ ಅನುವಾದ ಅಂತ ಬರುತ್ತೆ. ಸೊ ಯೂಶುವಲಿ ಇದನ್ನ ಭಾಷಾ ಅನುವಾದ ಅಥವಾ ಸೆಂಟಿಮೆಂಟಲ್ ಅನಾಲಿಸಿಸ್, ಸೊ ಅಥವಾ ಸಮರೈಸೇಷನ್, ಈ ತರ ಕೆಲಸ ಮಾಡ್ಲಿಕ್ಕೆ ನಾವು NLP ಯನ್ನ ಬಳಸಬಹುದು. ಇದ್ರಲ್ಲಿ ಏನಾಗುತ್ತೆ, ಯೂಶುವಲಿ ನಾವು ಭಾಷೆಯನ್ನ ಅನುವಾದ ಮಾಡಿ ಅದನ್ನ ಸೃಷ್ಟಿ ಮಾಡ್ತಾ ಇದೀವಿ. ಭಾಷೆ ಸೃಷ್ಟಿ ಮಾಡ್ತಾ ಇದೀವಿ. ಓಕೆ, ಯಾವುದೇ ಒಂದು ಲ್ಯಾಂಗ್ವೇಜ್ ನ ಸೃಷ್ಟಿ ಮಾಡ್ತಾ ಇದೀವಿ. ಹಾಗಾಗಿ ಅದು ನಮಗೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ಕೊಳುತ್ತೆ. ಇದಿಷ್ಟು ಗೆಳೆಯರೆ ಇವತ್ತಿನ ಮಾಹಿತಿ. ಮುಂದಿನ ಮತ್ತಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.